Yes, Namaste. Thank you for showing the interest in doing DMP. ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ನ ಮಾಡೋದಕ್ಕೆ ಆಸಕ್ತಿ ತೋರಿಸಿರ್ತಕ್ಕಂಥ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಸ್ ಫ್ರೆಂಡ್ಸ್, ಯಾರಿಗೆ ನನ್ನ ಪರಿಚಯ ಇಲ್ಲ, ಒಂದು ಶಾರ್ಟ್ ಪರಿಚಯ. ನನ್ನ ಹೆಸರು ವಿಜಯ್ ಡಿ ಜಿ, ಹೋಲಿಸ್ಟಿಕ್ ಲೈಫ್ ಕೋಚ್. ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು DMP ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೀರಾ, ವೆಲ್ಕಮ್. ನಮ್ಮ ಲೈಫ್ಫುಲ್ನೆಸ್ಸಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಸೆಷನ್ಗೆ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಈಗ ನೋಡ್ತಾ ಹೋಗೋಣ ನಾವು ಏನೇನು ಮಾಡ್ತೀವಿ ಡೈಲಿ ಅಂತ. ಎವ್ರಿ ಡೇ 4:45 to 6 o'clock ಈ ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಇದೆ. ಮಂಡೇ ಟು ಸಾಟರ್ಡೇ ಇರುತ್ತೆ. ಅದನ್ನು ನಾವು ನೋಡ್ತಾ ಹೋಗೋಣ. ಈ ಕಂಪ್ಲೀಟ್ ಸ್ಟೆಪ್ನ ನೋಡ್ತಾ ಬನ್ನಿ. ಎಕ್ಸಾಕ್ಟ್ಲಿ ಏನೇನು ಮಾಡಬೇಕು ಡೈಲಿ ನಾವು ಅದನ್ನು ಮಾಡ್ತೀವಿ. ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತು ತಿಳ್ಕೊಂಡ್ರೆ ನೀವು ನೆಕ್ಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಜಸ್ಟ್ ನೋಡ್ತಾ ಬರೋಣ ಒಂದೊಂದಾಗಿ ಏನೇನು ಮಾಡೋದು ಅಂತ. ಫಸ್ಟ್ ಒನ್ ಏನು ನೋಡ್ತಿದ್ದೀರಿ, ಟೈಮು. ಫಸ್ಟ್ ಒಂದು ಮೆಡಿಟೇಷನ್ ಫ್ರೆಂಡ್ಸ್. ಫಸ್ಟ್ ನಮ್ಮ ಟೈಮ್ ಏನು ಸ್ಟಾರ್ಟ್ ಆಗುತ್ತೆ 4:45, 4:30ಗೆಲ್ಲ ಮ್ಯೂಸಿಕ್ ಆನ್ ಆಗಿರುತ್ತೆ ಇದೇ ಲಿಂಕಲ್ಲಿ. 4:45ಗೆ ಬರ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಒಂದು ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ. ಜಸ್ಟ್ ಇಲ್ಲಿಂದ ನೋಡ್ತೀರಾ ಪಿಕ್ಚರ್ಲಿ ಈ ಥರ ಕುತ್ಕೊಳ್ತೀರಾ. ನೆಲದ ಮೇಲೆ ಬೇಕಾದ್ರೆ ಕುತ್ಕೋಬೋದು, ಚೇರ್ ಮೇಲೆ ಕುತ್ಕೋಬೋದು, ಹೊರ್ಕೋಬೋದು. ಕುತ್ಕೊಳ್ತೀರಾ, ಕೈಗಳನ್ನ ಕ್ರಾಸ್ ಮಾಡ್ತೀರಾ, ಕಾಲುಗಳನ್ನ ಕ್ರಾಸ್ ಮಾಡ್ತೀರಾ, ಕಣ್ಣು ಮುಚ್ತೀರಾ. ಮೂಗಿನಲ್ಲಿ ಜಸ್ಟ್ ಉಸಿರಾಟದ ಕಡೆ ಗಮನ. ಮೂಗಿನ ತುದಿನಲ್ಲಿ ಏನು ಉಸಿರು ಹೋಗುತ್ತೆ ಬರುತ್ತೆ ಅಲ್ಲಿ ಮಾತ್ರ ಗಮನ ಕೊಡ್ತೀರಾ. ಆಲೋಚನೆಗಳು ಬರ್ತಾನೆ ಇರುತ್ತೆ. ಆಲೋಚನೆಗಳು ಬಂದಾಗೆ ಜಸ್ಟ್ ನಮ್ಮ ಗಮನ ಮತ್ತೆ 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 ನೆನ್ಪು ಮಾಡ್ಕೊಂಡು ನಾನು ಉಸಿರಾಡ್ತಿದ್ದೀನಿ, ಉಸಿರು ಕಡೆ ಗಮನ ಕೊಡ್ತಾ ಹೋಗ್ತೀನಿ. ಎಷ್ಟೇ ಸರಿ ಆದ್ರೂ ಮತ್ತೆ ನಾನು ವಾಪಸ್ ಬರ್ತೀನಿ. ತುಂಬ ಜನಕ್ಕೆ ಮತ್ತೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನನ್ನ ಮನಸ್ಸು ಕಂಟ್ರೋಲ್ ಬರ್ತಿಲ್ಲ ಅಂತ. ಇಟ್ಸ್ ಓಕೆ, ಮನಸ್ಸು ಇರೋದೇ ಹಾಗೆ, ಅದು ನಮ್ಮ ಕೆಲಸ. ಅಯ್ಯೋ ನನಗೆ ಧ್ಯಾನ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಕೊರಗೋದು ಬೇಕಿಲ್ಲ. ಮತ್ತೆ ಮತ್ತೆ ನಾವು ನಮ್ಮ ಧ್ಯಾನ ಜಸ್ಟ್ ಉಸಿರಾಟ ಕಡೆ ಗಮನ ಕೊಡೋದಷ್ಟೇ ನಮ್ಮ ಕೆಲಸ. ಇದನ್ನು ಮಾಡ್ತಾ ಹೋಗೋಣ. ಇದು ಮೆಡಿಟೇಷನ್. ನೆಕ್ಸ್ಟು ಅದಾದ ತಕ್ಷಣ ಶಾರ್ಪ್ 5:15ಗೆ 5:15 ತನಕ ನಿಮಗೆ ಮೆಡಿಟೇಷನ್ ಇರುತ್ತೆ. 5:15ಗೆ ನಾನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಒಂದು ಜುಂಬಾ ಡ್ಯಾನ್ಸ್ ಇರುತ್ತೆ, ಏರೋಬಿಕ್ಸ್ ಇರುತ್ತೆ, ಒಂದು ಬಾಲಿವುಡ್ ಟ್ರ್ಯಾಕಿಗೆ ಒಂದು ಈ ಒಂದು ನಾರ್ಮಲ್ ಆಗಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ವೀಡಿಯೋಸ್ ಪ್ಲೇ ಮಾಡ್ತೀವಿ. ಜನರಲಿ ಇವರು ತುಂಬ ಸ್ಪೆಷಲ್ ಅನಿಸುತ್ತೆ. ಓಕೆ, ಈ ಒಂದು ವೀಡಿಯೋಗಳನ್ನ ನಾವು ಪ್ಲೇ ಮಾಡ್ತಾ ಅಲ್ಲಿ ಹೆಂಗೆ ಎಕ್ಸಾಕ್ಟ್ಲಿ ಪೊಸಿಷನ್ ತೋರಿಸ್ತಾರೆ. ಓಕೆ, ಡ್ಯಾನ್ಸ್ ವಿತ್ ದೀಪ್ತಿ ಅಂತ ಒಂದು ಸ್ಪೆಷಲ್ ಯೂಟ್ಯೂಬರ್ ಇವರು ಒಳ್ಳೆ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಇದನ್ನು ನಾವು ಪ್ಲೇ ಮಾಡ್ತೀವಿ ಯಾವಾಗಲೂ. ಇವರು ಒಂದು ಎವ್ರಿ ಡೇ ಒಂದೊಂದು ಡಿಫ್ರೆಂಟ್ ಮ್ಯೂಸಿಕ್ಗೆ ಡಿಫ್ರೆಂಟ್ ಸ್ಟೆಪ್ಸ್ನ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರ ನೋಡ್ಕೊಂಡು ಮಾಡ್ತೀವಿ. ಅವ್ರು ಹೇಗೆ ಮಾಡ್ತಾರೆ ಹಾಗೆ ನಾವು ಮಾಡ್ತೀವಿ. 15 minutes ನಾನ್ ಸ್ಟಾಪ್. ಎಕ್ಸಾಕ್ಟ್ಲಿ ಅವರು ಅದನ್ನು ಎಷ್ಟಾಗುತ್ತೋ ಅಷ್ಟು ಅವರ ಸ್ಟೆಪ್ಸನ್ನ ಹಾಕೋಣ. ಆಗ್ತಿಲ್ವಾ ತೊಂದರೆ ಇಲ್ಲ, ನಿಮಗೆ ಹೆಂಗೆ ಬರ್ತೋ ಹಂಗೆ ಕುಡಿಯೋದಷ್ಟೇ. ನನ್ನ ಬಾಡಿ ಅಳ್ಳಾಡಬೇಕು, ಬಾಡಿ ಪಾರ್ಟ್ಸ್ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಆದಷ್ಟು ಸ್ಟೆಪ್ಸು ಫಾಲೋ ಮಾಡೋಣ. ಹಾಗಿಲ್ವಾ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಓಕೆ, ಇದು ಜುಂಬಾ ಡ್ಯಾನ್ಸ್. ಇದಾದ ತಕ್ಷಣ ಮುಗಿದಿದ್ದಂಗೆ ಓಕೆ ಪ್ರಾಣಾಯಾಮ ಮಾಡ್ತೀವಿ. ಇದಕ್ಕಿಂತ ಮೊದಲು ಒಂದು ಮ್ಯಾಜಿಕ್ ವಾಟರ್ ಅಂತ ಒಂದು ಪ್ರಾಕ್ಟೀಸ್ ಮಾಡ್ತೀವಿ ನಾವು. ನೀವೊಂದು ವಾಟರ್ ಬಾಟ್ಲಲ್ಲಿ ಮ್ಯಾಜಿಕ್ ವಾಟರ್ ಅಂತ ಮಾಡ್ಕೊಳ್ಳಿ. ಒಂದು ಯಾವುದೇ ಒಂದು ವಾಟರ್ ಬಾಟಲ್ ತೊಗೊಂಡು ನಿಮಗೆ ಅದರಲ್ಲಿ ನಿಮ್ಮ ಡ್ರೀಮ್ಸನ್ನ ಬರೆದಿಡಿ. ಡ್ರೀಮ್ಸನ್ನ ಬರೆದುಬಿಟ್ಟು ಅದಕ್ಕೆ ಸ್ಟಿಕ್ ಮಾಡಿ, ಇಲ್ಲ ಪೆನ್ನು ಪೇಪರ್ಲಿ ಬರೆದು ಸ್ಟಿಕ್ ಮಾಡ್ಬೋದು, ಇಲ್ಲ ಒಂದು ಟೇಪ್ ಬರುತ್ತೆ ಆ ಟೇಪಲ್ಲಿ ಬರೆದು ಸ್ಟಿಕ್ ಮಾಡಿ ರಾತ್ರಿ ಅದಕ್ಕೆ ವಿತ್ ಫೀಲಿಂಗ್ ಎಮೋಷನ್ ಹಾಕಿ ನಿಮ್ಮ ಕನಸುಗಳೇನಿದೆ ಅದನ್ನು ಬರೆದಾಕಿ ಎವ್ರಿ ಡೇ ಅದೊಂದು ಸಿಪ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಮ್ಯಾಜಿಕ್ ವಾಟರ್ ಅಂತ 1 or 2 ಸಿಪ್ನ ನಾವು ಕುಡಿತೀವಿ. ಅದಾದ ನಂತರ ಪ್ರಾಣಾಯಾಮ ಮಾಡ್ತೀವಿ. ಪ್ರಾಣಾಯಾಮದಲ್ಲಿ ರೆಗ್ಯುಲರ್ ತುಂಬ ಇದೆ, ಸಾಕಷ್ಟು ಇದೆ. ಅದ್ರಲ್ಲಿ ನಾವು ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ ಏನಂದರೆ ದೀರ್ಘವಾಗಿ ಉಸಿರು ಎಳ್ಕೊಳ್ಳೋದು, ದೀರ್ಘವಾಗಿ ಉಸಿರು ಬಿಡೋದು. ಅದೇನಪ್ಪ ಅಂದರೆ 8 counts. 8 counts ದೀರ್ಘವಾಗಿ ಇನ್ಹೇಲ್, 8 counts ದೀರ್ಘವಾಗಿ ಎಕ್ಸೆಲ್. ನಿಧಾನಕ್ಕೆ 8 count ನಾನೇ ಕೌಂಟ್ ಮಾಡ್ತೀನಿ, ನೀವು ಜಸ್ಟ್ ನಾನು ಹೇಳೋದನ್ನ ಫಾಲೋ ಮಾಡ್ತೀರಾ ಅಷ್ಟೇ. 8 counts ಇನ್ಹೇಲ್, 8 counts ಎಕ್ಸೆಲ್ ಅಂತೀನಿ, ಅದನ್ನು ಮಾಡ್ತೀವಿ. ಇದು ಒಂದು 5 rounds. ಇದಾದ ನಂತರ ನೆಕ್ಸ್ಟು 6 counts ಇನ್ಹೇಲ್, 4 count ಹೋಲ್ಡ್, ಮತ್ತೆ 6 counts ಎಕ್ಸೆಲ್, ಮತ್ತೆ 4 count ಹೋಲ್ಡ್, ಮತ್ತೆ ರಿಪೀಟ್ ಮಾಡ್ತೀವಿ. ಉಸಿರನ್ನ ಎಳ್ಕೋಬೇಕಾದ್ರೆ 6 count, ಹೋಲ್ಡ್ ಮಾಡೋದು 4 count, ಬಿಡೋದು 6 count, ಮತ್ತೆ ಬಿಟ್ಟಾದ್ಮೇಲೆ ಹೋಲ್ಡ್ ಮಾಡೋದು 4 count. ಇದನ್ನು ನಾವು 5 ರಿಪಿಟೇಷನ್ ಮಾಡ್ತೀವಿ. ಇದು ಪ್ರಾಣಾಯಾಮ. ಇದಾದ ನಂತರ ನಾವು ಬಾಡಿ ಪಾರ್ಟ್ಸ್ ಗ್ರಾಟಿಟ್ಯೂಡ್ ಅಂತ ಒಂದು ಅದ್ಭುತವಾದ ಒಂದು ಸ್ಟೆಪ್ ಇದು. ನಮ್ಮ ಒಂದು ಹೆಲ್ತ್ ವರ್ಕ್ಶಾಪ್ ಅಂತ ಇದೆ ನಮ್ಮ ಲೈಫ್ಫುಲ್ನೆಸ್. ಅಲ್ಲಿ ನಿಮಗೆ ಬಾಡಿ ಪಾರ್ಟ್ಸ್ ಏನೇನು ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಬಾಡಿ ಪಾರ್ಟ್ಸ್ಗೂ ಸಹಿತ ನಾವೆಲ್ಲ ಏನು ನೋಡಿದ್ದೀವಿ, ಅಷ್ಟೆಲ್ಲ ನಮ್ಮ ಆರೋಗ್ಯವಾಗಿದ್ದೀವಿ. ಇಷ್ಟು ವರ್ಷಗಳ ಕಾಲ ನಮಗೆ ಎಲ್ಲ ಪಾರ್ಟ್ಸ್ಗಳು ಸಹಿತ ನಮಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದೆ. ಇದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಒಂದೊಂದು ಬಾಡಿ ಪಾರ್ಟ್ಸನ್ನು ಅದೇನೇನು ಕೆಲಸ ಮಾಡ್ತಿದೆ ನಾನು ಹೇಳ್ತೀನಿ. ನನ್ನ ಒಂದು ನಾನು ವಾಯ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೀವು ಜಸ್ಟ್ ಆ ಬಾಡಿ ಪಾರ್ಟಿಗೆ ಗಮನ ಕೊಡ್ತೀರಾ. ಆ ಬಾಡಿ ಪಾರ್ಟ್ಸ್ ಮಾಡಿರ್ತಕ್ಕಂಥ ಕೆಲಸನ ಗುರುತಿಸಿ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಒಂದೊಂದು ಬಾಡಿ ಪಾರ್ಟ್ಸ್ಗೂ ಥ್ಯಾಂಕ್ಸ್ ಹೇಳ್ತೀವಿ. ಅದಾದ ನಂತರ ತಂತಾಯಿಗಳಿಗೆ, ಅದಾದ ನಂತರ
ನಮ್ಮ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅದೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಇದಾದ್ಮೇಲೆ ನಮಗೆ ಇನ್ನೊಂದು ಗ್ರಾಟಿಟ್ಯೂಡ್ ಮುಂದೆ ಉರಿಯುತ್ತೆ. 10 ರ್ಯಾಂಡಮ್ ಗ್ರಾಟಿಟ್ಯೂಡ್ಸ್ ಅಂತ. ನಾನು ಕೌಂಟ್ ಮಾಡ್ತೀನಿ ಅಷ್ಟೇ, 1 to 10 ಅಂತ. ಒಂದೊಂದು ಕೌಂಟಿಗೆ ಗ್ಯಾಪ್ ಕೊಡ್ತೀನಿ. ಒಂದೊಂದು ಟೈಮಲ್ಲೂ ನೀವು ಒಂದೊಂದನ್ನು ನೆನಪಿಸ್ಕೋಬೋದು. ಪ್ರತಿ ದಿನ ನಿಮಗೆ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಇದೆ, ಏನೆಲ್ಲ ಒಳ್ಳೇದಾಗಿದೆ, ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಏನೆಲ್ಲ ವಸ್ತುಗಳಿದೆ ನನ್ನ ಹತ್ರ, ಅದೆಲ್ಲದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಒಂದೊಂದು ದಿನ ಒಂದೊಂದು ಕೆಟಗರಿನ ನಾವು ಚೂಸ್ ಮಾಡ್ಬೋದು. ಓಕೆ, ಒಂದು ದಿನ ಮರ, ಗಿಡ, ಪಕ್ಷಿ, ಪ್ರಾಣಿನ ಸೆಲೆಕ್ಟ್ ಮಾಡ್ಬೋದು. ನೀರು, ಮೊಬೈಲು, ಟಿ ವಿ, ಮನೆ, ನಮ್ಮ ಫ್ಯಾನು, AC, ಓಕೆ, ಎಲ್ಲದನ್ನು ಯೂಟ್ಯೂಬು, ಏನೆಲ್ಲ ನಮಗೆ ಉಪಯೋಗ ಆಗಿದೆ ಒಂದಿನ ಅದನ್ನು ಮಾಡ್ಬೋದು. ಇನ್ನೊಂದು ದಿನ ಗೌರ್ಮೆಂಟು, ಆಫೀಸರ್ಸು, ಕ್ಲೀನ್ ಮಾಡೋರು, ಓಕೆ, ಏನೆಲ್ಲ ನಮಗೆ ಸರ್ವಿಸ್ ಮಾಡೋರಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಇನ್ನೊಂದು ದಿನ ರೈತರು, ಇನ್ನೊಂದು ದಿನ ಎಲ್ಲ ಒಂದು ಎಷ್ಟೋ ಜನ ಬೆಳೆದಿರ್ತಾರೆ. ನಮಗೆ ಊಟ ಮಾಡ್ತಿದ್ದೀವಿ ಅಂದರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿರುತ್ತೆ. ಎಷ್ಟೋ ಒಂದು ಪಾತ್ರೆಗಳಿಗೆ ನಾವು ಗ್ರಾಟಿಟ್ಯೂಡ್ ಕೊಡ್ಬೋದು. ಒಂದು ಮರ, ಒಂದು ಮಂಚ ಇದೆ, ಒಂದು ಟೇಬಲ್ ಇದೆ, ಎಲ್ಲದಕ್ಕೂ ಏನೇನಕ್ಕೆಲ್ಲ ಸಾಧ್ಯತೆ ಇದೆ ನಮ್ಮ ಜೀವನಕ್ಕೆ ಉಪಯೋಗ ಆಗಿರ್ತಕ್ಕಂಥ ಎಲ್ಲದನ್ನೂ ನಾವು ಕಲೆಕ್ಟ್ ಮಾಡಿ ಒಂದೊಂದಕ್ಕೂ ನಾವು ನೆನೆಸ್ಕೊಂಡು ಒಂದು 10 ಗ್ರಾಟಿಟ್ಯೂಡು ನಾನು ಅದನ್ನು ನೆನೆಸಿ ಅಂತರಾಳದಿಂದ ಕೃತಜ್ಞತೆ ಹೇಳೋದು. ಇದಕ್ಕೆ ನಾವು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಂತೀವಿ. ಇದನ್ನು ಮಾಡೋದ್ರಿಂದ ನಾನು ಕೃತಜ್ಞತೆ ಇರೋದ್ರಿಂದ ನಾನು ಇನ್ನೂ ಹೆಚ್ಚು ಕೃತಜ್ಞತೆ ಹೇಳ್ತಕ್ಕಂಥ ಕೆಲಸನ ನಾನು ಅಟ್ರಾಕ್ಟ್ ಮಾಡ್ತೀನಿ. ಇದೇನೇ ಮ್ಯಾಜಿಕ್ ಆಗುತ್ತೆ ನಮ್ಮ ಲೈಫಲ್ಲಿ. ಹಾಗಾಗಿ ಇದನ್ನು ನಾವು ಮಾಡ್ತೀವಿ. ನಾನು ಜಸ್ಟ್ ಕೌಂಟ್ ಮಾಡ್ತೀನಿ. ನೀವು ಯಾವುದನ್ನು ಬೇಕಾದರೂ ನಿಮಗೆ ತೋಚಿದ್ದನ್ನ ನೀವು 10ನ ನೆನಪಿಸ್ಕೊಂಡು ನೀವು ಗ್ರಾಟಿಟ್ಯೂಡ್ ಕೊಡ್ತಾ ಬನ್ನಿ. ಇದು ಈ ಒಂದು ಪ್ರೋಸೆಸ್. ಓಕೆ, ಇದಾದ್ಮೇಲೆ ನೆಕ್ಸ್ಟು ಓಪನೋ. ನಿಮಗೆ ಸಾಕಷ್ಟು ಗೊತ್ತಿರ್ಬೋದು, ಇದು ಒಂದು ಹವೈನ್ ಪ್ರೇಯರ್, ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಯರ್, ಒಂದು ಸೆಲ್ಫ್ ಕ್ಲೆನ್ಸಿಂಗ್ ಪ್ಲಸ್ ಯಾರದೇ ಜೊತೆ ನಮಗೆ ಸಮಸ್ಯೆಗಳು ಬಂದಿತ್ತು ಅಂದರೆ ಅವ್ರ ಜೊತೆ ನಾವು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಇದು ಸೇಮ್ ಒಂದು 4 ಸೆಂಟೆನ್ಸ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಅಂತ ನನ್ನ ಹಾರ್ಟ್ ಮೇಲೆ ಕೈ ಹಿಡ್ಕೊಂಡು ನಾನು ಇದನ್ನು 12 ಟೈಮ್ಸ್ ನಾನೇ ಹೇಳ್ತೀನಿ, ನನ್ನ ಜೊತೆ ನೀವು ರಿಪೀಟ್ ಮಾಡ್ತೀರಾ. ಇದನ್ನು ಮಾಡೋದ್ರಿಂದ ನನ್ನ ಆತ್ಮನ ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ, ನನ್ನ ಬಾಡಿ, ಮೈಂಡ್, ಎಮೋಷನ್ಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಪ್ರೇಯರ್. ಇದನ್ನು ನಾವು ಮಾಡ್ತೀವಿ. ಹಾಗೆ ನೆಕ್ಸ್ಟು ಇನ್ನೊಂದು ಪ್ರೋಸೆಸ್, ಚಕ್ರ ಧ್ಯಾನ. ವೆರಿ 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 ಪವರ್ಫುಲ್. ಈ ಚಕ್ರ ಧ್ಯಾನ ನಮಗೆ ಎಲ್ಲದೂ ನಮ್ಮ ಕುಂಡಲಿನಿ ಆಕ್ಟಿವೇಟ್ ಆಗೋದಕ್ಕೆ ಸಾಕಷ್ಟು ಹೆಲ್ಪ್ ಇದೆ. ಈ ಒಂದು ಚಕ್ರ ಧ್ಯಾನದ ವಿಶೇಷತೆ ಏನಪ್ಪ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ 7 ಚಕ್ರಗಳೇನಿದೆ, ಈ 7 ಚಕ್ರಗಳಿಗೂ ಪೊಸಿಷನ್, ನಾನು ಪೊಸಿಷನ್ ಯಾವ್ಯಾವುದು ಎಲ್ಲೆಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಆ ಪೊಸಿಷನ್ಗೆ ನೀವು ಕೈ ಇಡ್ತಾ ಹೋಗ್ತೀರಾ. ಪ್ಲಸ್ ಕಲರ್ನು ಹೇಳ್ತೀನಿ ನಾನು, ಆ ಕಲರ್ನ ನೆನಪಿಸ್ಕೊಳ್ತೀರಾ, ಆ ಕಲರ್ ಬಗ್ಗೆ ಗಮನ ಕೊಡ್ತೀರಾ. ಆ್ಯಂಡ್ ಒಂದೊಂದು ಚಕ್ರಕ್ಕೂ ಒಂದೊಂದು ಬೀಜಾಕ್ಷರ ಮಂತ್ರ ಇದೆ, ಅದನ್ನು ನಾನು ಹೇಳ್ತೀನಿ ಏನು ಹೇಳಬೇಕು ಅಂತ. ಅದನ್ನು ದೀರ್ಘವಾಗಿ ಉಸಿರು ಹೇಳ್ಕೊಂಡು ಬಿಡಬೇಕಾದ್ರೆ ಅದನ್ನು ನಾವು ಉಚ್ಚಾರ ಮಾಡ್ತೀವಿ. ಬಣ್ಣ, ಆನಂತರ ಬೀಜಾಕ್ಷರ ಮಂತ್ರ, ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತೀವಿ. ಆ್ಯಂಡ್ ಗಮನ ಅಲ್ಲಿರಬೇಕು. ಅದಾದಮೇಲೆ ಒಂದೊಂದು ಚಕ್ರಕ್ಕೂ ಸಹಿತ ಅಫರ್ಮೇಷನ್ಸ್ ಇದೆ. ನನ್ನ ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥ ಅಫರ್ಮೇಷನ್ಗಳಿದೆ, ಅದನ್ನು ನಾನೇ ಹೇಳ್ತೀನಿ, ಅದನ್ನು ನೀವು ರಿಪೀಟ್ ಮಾಡ್ತೀರಾ. ವಿತ್ ಫೀಲಿಂಗ್ ನೀವು ರಿಪೀಟ್ ಮಾಡ್ತೀರಾ. ಈ ಪ್ರೋಸೆಸ್ನ ನೀವು ಮಾಡ್ತಾ ಹೋದಾಗ ಗೊತ್ತಾಗುತ್ತೆ. ಇದಕ್ಕೆ ನೀವು ರೆಡಿಯಾಗಿ ಕೂತ್ಕೊಳ್ತೀರಾ. ನೀವು ಚೇರ್ ಮೇಲೆ ಕೂತ್ಕೋಬೋದು, ನೆಲ ಮೇಲೆ ಕೂತ್ಕೋಬೋದು. ಇದು ಒಂದು ಕಂಪ್ಲೀಟ್ ಮೂಲಾಧಾರ ಚಕ್ರದ ಸಹಸ್ರ ಚಕ್ರ ತನಕ ಕಂಪ್ಲೀಟ್ ಪ್ರೋಸೆಸ್ಸು. ಅಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ, ಅದನ್ನು ನೀವು ಮಾಡ್ತಾ ಹೋಗ್ತೀರಾ. ಇದು ಚಕ್ರ ಧ್ಯಾನ. ಇದಾದ ನಂತರ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಗ್ರೂಪ್ ವಿಜುವಲೈಸೇಷನ್. ವೆರಿ ವೆರಿ ಪವರ್ಫುಲ್. ನೀವು ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನೀವು ನಿಮ್ಮ ಡ್ರೀಮ್ನ ಸೆಟ್ ಮಾಡ್ಕೊಂಡಿರಿ, ಅಫರ್ಮೇಷನ್ಸ್ನ ಬರ್ಕೊಂಡಿರಿ. ನಿಮ್ಮ ಜೀವನದಲ್ಲಿ ಏನು ಎಕ್ಸಾಕ್ಟ್ಲಿ ಆಗಬೇಕಿದೆ, ನಿಮ್ಮ ಜೀವನದಲ್ಲಿ ಏನು ಕನ್ಸ್ಕೊಂಡಿದ್ದೀರಾ, ಏನೇನು ಗುರಿಗಳಿದೆ, ಅದೆಲ್ಲದು ಆಗೋಗಿರೋ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಆಗಬೇಕು ಅಂತಲ್ಲ, ಆಲ್ರೆಡಿ ಆಗೋಗಿದೆ. ಆಗೋದಾಗ ಹೇಗಿರುತ್ತೆ, ಏನೇನು ಕನ್ಸ್ಕೊಂಡಿದ್ದೀರಾ ನೀವು, ಹೆಲ್ತಲ್ಲಿರ್ಬೋದು, ವೆಲ್ತಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಹ್ಯಾಪಿನೆಸ್ಸಲ್ಲಿರ್ಬೋದು, ಏನೇ ಆದ್ರೂ ನಾನು ಆಲ್ರೆಡಿ ಆಗೋಗಿರೋ ಥರ ಅದನ್ನು ಬರೆದುಕೊಂಡ್ಬಿಡಿ. ಅಫರ್ಮೇಷನ್ ಥರ ಬರ್ಕೊಳ್ಳಿ. ಆಲ್ರೆಡಿ ಆಗೋಗಿರೋ ಥರ ಸೆಂಟೆನ್ಸ್ ಇರಬೇಕು. ಆಗುತ್ತೆ, ಆಗಬೇಕು ಅಂತ ಇರಬಾರ್ದು. ಆಗೋಗಿದೆ ಅಂತ ನಾವು ಫೀಲ್ ಮಾಡ್ತಾ ನಾವು ವಿಜುವಲೈಸ್ ಮಾಡ್ತೀವಿ. ನಮ್ಮ ಪರ್ಸನಲ್ ಗೋಲ್ಸ್ ಅಂಡ್ ಡ್ರೀಮ್ಸ್ನ ವಿಜುವಲೈಸೇಷನ್ ಮಾಡ್ತೀವಿ, ಒಂದು ಪಾರ್ಟ್. ಇದರಲ್ಲಿ ಇನ್ನೊಂದು 2 ಪಾರ್ಟ್ ಇದೆ. ನಮ್ಮದೊಂದು ಜನರಲ್ ವಿಜುವಲೈಸೇಷನ್ ಇದೆ. ಹೆಲ್ತು, ವೆಲ್ತು, ರಿಲೇಷನ್ಶಿಪ್ಪು, ಓಕೆ, ಹ್ಯಾಪಿನೆಸ್ಸು, ಸ್ಪಿರಿಚುವಲ್ಲು, ಕಾಂಟ್ರಿಬ್ಯೂಷನ್, ಇವೆಲ್ಲದೂ ಒಂದು ನಾನು ಹೇಳ್ತೀನಿ, ಆವಾಗ ನೀವು ವಿಜುವಲೈಸೇಷನ್ ಮಾಡ್ತೀರಾ. ಇದು ಒಂದು ವಿಜುವಲೈಸೇಷನ್ ಪಾರ್ಟ್. ಇದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್, ನಾವೆಲ್ಲರೂ ಸಹಿತ ನಾವು ಸಾಕಷ್ಟು 100 ಜನ ಈ ಒಂದು ಸೆಷನ್ ಅಟೆಂಡ್ ಮಾಡ್ತಿರ್ತೀವಿ. ಎಲ್ಲರೂ ಒಂದು ಎನರ್ಜಿ ಕನೆಕ್ಟ್ ಆಗಿರ್ತೀವಿ. ಎಲ್ಲರಿಗೂ ಸಹಿತ ಕಣ್ಣು ಬಿಟ್ಟು ಅಥವಾ ಕಣ್ಣು ಮುಚ್ಕೊಂಡು ಈ ಥರ ಬ್ಲೆಸ್ಸಿಂಗ್ ಪೊಸಿಷನ್ಗೆ ಬಂದು ಎಲ್ಲರಿಗೂ ನಾವು ಬ್ಲೆಸ್ ಮಾಡ್ತೀವಿ. ಏನೇನು ಬ್ಲೆಸ್ ಮಾಡಬೇಕು ಅದನ್ನು ನಾನು ಹೇಳ್ತೀನಿ, ಅದನ್ನು ನೀವು ರಿಪೀಟ್ ಮಾಡ್ತೀರಾ ಮನಸ್ಸಲ್ಲಿ. ಇದನ್ನು ಮಾಡೋದ್ರ ಮೂಲಕ ಕಂಪ್ಲೀಟ್ ಎಲ್ಲರಿಗೂ ಸಹಿತ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ನಾನು ಬ್ಲೆಸ್ ಮಾಡ್ತೀನಿ, ಎಲ್ಲರಿಂದ ನನಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಎಂಥ ಅದ್ಭುತವಾದ ಪ್ರೋಸೆಸ್ ಅಲ್ವಾ. ಇದನ್ನು ನಾವೆಲ್ಲರೂ ಸೇರಿ ಎಲ್ಲರೂ ಮಾಡ್ತಾ ಹೋಗೋಣ. ಇದು ಒಂದು ಆಗ್ತಕ್ಕಂಥದ್ದು. ಇದಾದ ನಂತರ
ಇದಾದ ನಂತರ ಎಂಡ್ ಆಗುತ್ತೆ ಶಾರ್ಪ್ 5:55ಗೆ ಇದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಬ್ಲೆಸ್ಸಿಂಗ್ಸ್ ಆದ ತಕ್ಷಣ ನೀವು ನೆಕ್ಸ್ಟು ಯಾರೆಲ್ಲ ನಮ್ಮ ವರ್ಕ್ಶಾಪ್ಸ್ ಅಟೆಂಡ್ ಮಾಡ್ತಾ ಇದ್ರು, ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಟೆಂಡ್ ಮಾಡ್ತಿರೋರು, ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಲಿಂಕ್ ಸಪ್ರೇಟ್ ಲಿಂಕ್ ಇರುತ್ತೆ, ಅಲ್ಲಿಗೆ ಹೋಗ್ತೀರಾ. ಯಾರೆಲ್ಲ ನಮ್ಮ ಅಡ್ವಾನ್ಸ್ ಕೋರ್ಸ್ ವರ್ಗಸಷ್ಟು ಅಟೆಂಡ್ ಮಾಡ್ತಿದ್ದೀರಾ ಅವರು ಆ ಒಂದು ಕೋರ್ಸ್ಗೆ ಹೋಗ್ತೀರಾ. ಓಕೆ, ಅಲ್ಲಿಗೆ ಈ ಒಂದು ಡೈಲಿ ಈ ಒಂದು ಪ್ರೋಸೆಸ್ ಮುಗಿಯುತ್ತೆ. ಇದಾದ ನಂತರ ವೆರಿ ಇನ್ನೊಂದು ಪವರ್ಫುಲ್ ಏನಪ್ಪಾ ಅಂದರೆ ಸಂಡೇ, ಎವ್ರಿ ಸಂಡೇ ಒಂದು ಲೈಫ್ ಫುಲ್ನೆಸ್ ಬ್ರೆತ್ ವರ್ಕ್ ಅಂತ ಮಾಡ್ತೀವಿ. ಇದೊಂದು ಅದ್ಭುತವಾದ ಒಂದು ಪ್ರೋಸೆಸ್. ನಮ್ಮ ಸ್ಪಿರಿಚುವಲ್ ಮೆಂಟರ್ ಶ್ರೇಯಸ್ ದಾಗ ಅಂತ ಒಂದು ಅದ್ಭುತವಾಗಿ ಪರಿಚಯ ಮಾಡಿರ್ತಕ್ಕಂಥ ಒಂದು ಬ್ರೆತ್ ವರ್ಕ್. ಇದು ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಪ್ರೋಸೆಸ್ ಫ್ರೆಂಡ್ಸ್. ತುಂಬ ದೀರ್ಘವಾಗಿ ಉಸಿರು ಹೇಳ್ಕೊಂಡು ದೀರ್ಘವಾಗಿ ಉಸಿರು ಬಿಡ್ತಕ್ಕಂಥದ್ದು ಅಂಡ್ ಸ್ಪೀಡ್ ಅಪ್ ಮಾಡ್ತಕ್ಕಂಥದ್ದು. 25 ನಿಮಿಷ ನಾನ್ ಸ್ಟಾಪ್ ಉಸಿರನ್ನ ಹೇಳ್ಕೊಂಡು ಉಸಿರನ್ನ ಬಿಡ್ತೀವಿ. ಓಕೆ, ಇದನ್ನ ನೀವು ಕುತ್ಕೋಬೇಕು, 1.5 ಗಂಟೆ ಫ್ರೀ ಇರಬೇಕು. ಫಸ್ಟು 7 ಮಿನಿಟ್ಸು ಫ್ರೀ ಆಗಿರ್ತೀರಿ. ಅದಾದ ನಂತರ 25 ಮಿನಿಟ್ಸ್ ಇಂಟೆನ್ಸಿವ್ ಬ್ರೀತಿಂಗ್. ಹೆವಿ ಅನ್ಸುತ್ತೆ, ಕಷ್ಟ ಅನ್ಸುತ್ತೆ, ಆದರೂ ನಾವು ಮಾಡ್ತೀವಿ. ತುಂಬ ಸ್ಪೀಡಾಗಿ ಮಾಡ್ತೀವಿ ಬ್ರೀತ್ ಇನ್ಹೇಲ್ ಆ್ಯಂಡ್ ಎಕ್ಸೆಲ್ನ. ಅದು ಹೇಗೆ ಅಂದರೆ ದೀರ್ಘವಾಗಿ ಉಸಿರು ಹೇಳ್ಕೊಳ್ತೀವಿ, ಹೊಟ್ಟೆ ಮುಂದೆ ಬರಬೇಕು, ಉಸಿರು ಬಿಡಬೇಕಾದ್ರೆ ಹೊಟ್ಟೆ ಒಳಗೋಗ್ಬೇಕು. ಒಂದು ಪ್ರೋಸೆಸ್ನ ತೋರಿಸ್ತೀನಿ ನಾನೀಗ ಹೇಗಿರುತ್ತೆ ಅಂತ. ಹೇಗಾದರೂ ಸರಿ, ಒಟ್ಟಾರೆ ಮೂಗಲ್ಲಿ ಉಸಿರು ಹೇಳ್ಕೊಂಡು ಬಾಯಲ್ಲಿ ಬಿಡ್ತೀರಾ. ಈ ಥರ ಸ್ಪೀಡಾಗಿ ಈ ಥರ ನೀವು ಸ್ಪೀಡಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತೀರಾ. ಇದನ್ನು ಮಾಡಬೇಕಾದ್ರೆ ನಮ್ಮ ಬಾಡಿಲಿ ಏನೇನೆಲ್ಲ ಆಗುತ್ತೆ. ಪೇಯ್ನ್ ಬರುತ್ತೆ, ಅನ್ಕಂಫರ್ಟ್ ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ, ಸಾಕಪ್ಪ ಅನಿಸುತ್ತೆ, ಬೇಡ ಅನಿಸುತ್ತೆ ಸ್ಟಾರ್ಟಿಂಗು. ಆದರೂ ಮಾಡ್ತೀವಿ. 25 ಮಿನಿಟ್ಸ್ ನಾನ್ ಸ್ಟಾಪ್ ಮಾಡ್ತೀವಿ. ಇದಾದ ನಂತರ 25 ಮಿನಿಟ್ಸ್ ಆದಮೇಲೆ ಫುಲ್ಲಿ ರಿಲ್ಯಾಕ್ಸ್, ಕಂಪ್ಲೀಟ್ಲಿ ಕುತ್ಕೊಳ್ತೀರಾ ಅಥವಾ ಮಲ್ಕೊತೀರಾ. ಆಮೇಲೆ ಒಂದು 40-45 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಅಲ್ಲೂ ಸಹಿತ ನೀವು ಎಂಡಲ್ಲಿ ನೀವು ವಿಜುವಲೈಸೇಷನ್ ಮಾಡ್ತೀರಾ. ಎಂಡಲ್ಲಿ ಒಂದು ವಿಜುವಲೈಸೇಷನ್ ಇರುತ್ತೆ. ನಿಮ್ಮ ಕನಸನ್ನ ವಿಜುವಲೈಸೇಷನ್ ಮಾಡೋದ್ರಿಂದ ಒಂದು ಅದ್ಭುತವಾದ ಒಂದು ಪ್ರೋಸೆಸ್ಸು. ಈ ಸ್ಟೆಪ್ಸು ಇಷ್ಟೇ ಸಿಂಪಲ್ ಆಗಿ ಮಾಡ್ತೀರಿ. ಇದರಿಂದ ನಮ್ಮ ಎನರ್ಜಿ ಸೆಲ್ಸ್ಗೆ ಎನರ್ಜಿ ಪಾಸ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಹೆಂಗೆ ನಾವು ರೀಚಾರ್ಜ್ ಮಾಡ್ತೀವಿ, ಎವ್ರಿ ಡೇ ಮೊಬೈಲ್ ಹೆಂಗೆ ರೀಚಾರ್ಜ್ ಮಾಡ್ತೀವಿ, ಆ ಥರ ನನ್ನ ಟೋಟಲ್ ಬಾಡಿ, ಮೈಂಡ್, ಎಮೋಷನ್ ಆ್ಯಂಡ್ ಸೋಲ್ನ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ಬ್ರೆತ್ ವರ್ಕ್. ಇದನ್ನು ನಾವು ಎವ್ರಿ ಸಂಡೇ, ಇದು 6 to 7:30 ಇರುತ್ತೆ. ಎವ್ರಿ DMP 4:45 5:55 ತನಕ ಇರುತ್ತೆ. ಇದು ಮಾತ್ರ ಸಂಡೇ ಓನ್ಲಿ ಮೆಡಿಟೇಷನ್ ಇರುತ್ತೆ. 4:45 to 6 ಶಾರ್ಪ್ 6 ಸ್ಟಾರ್ಟ್ ಆಗುತ್ತೆ. 6 7:30 ತನಕ ಈ ಒಂದು ಬ್ರೆತ್ ವರ್ಕ್ ಇರುತ್ತೆ. ಇದನ್ನ ನೀವು ಈ ಬ್ರೆತ್ ವರ್ಕ್ ಮಾಡಬೇಕಾದ್ರೆ ನೀವು ಮನೆಯಲ್ಲಿ ಫ್ರೀ ಆಗಿರಿ. ಆಮೇಲೆ ಅಲ್ಲೆಲ್ಲ ಆ ಪ್ರೋಸೆಸ್ ಹೇಳ್ತೀವಿ ನಾವು ಏನೇನು ಮಾಡಬೇಕು ಅಂತ. ಆ ಪ್ರೋಸೆಸ್ ಮಾಡ್ತಾರೆ ಕೆಲವರಿಗೆ ಡಿಸ್ಟರ್ಬ್ ಆಗುತ್ತೆ, ಕೆಲವರಿಗೆ ಎಮೋಷನ್ಸ್ ಹೊರಗಡೆ ಬರುತ್ತೆ. ಅಕ್ಕಪಕ್ಕ ಯಾರು ಇಲ್ಲದೆ ಇರ್ತಾರೆ ನೋಡ್ಕೊಳ್ಳಿ, ಅಥವಾ ಇದ್ದರೆ ನಾನು ಈ ಥರ ಮಾಡ್ತಿರ್ತೀನಿ ನೀವೇನು ತಲೆಗೆಡ್ಸ್ಕೊಡಿ ಅಂತ ಹೇಳಿ. ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ಇಟ್ಸ್ ಅ ಸ್ಪಿರಿಚುವಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ವ್ಯಕ್ತಿಗಳಿಗಾಗುತ್ತೆ. ಇದನ್ನು ನೀವು ಮಾಡೋದ್ರಿಂದ ಇದೆಲ್ಲ ಸಾಕಷ್ಟು ಬೆನಿಫಿಟ್ ಇದೆ. ಓಕೆ, ಥ್ಯಾಂಕ್ ಯು. ಇದನ್ನು ನಾವು ಮಾಡ್ತಾ ಹೋಗೋಣ. ಈ ಒಂದು ಪ್ರೋಸೆಸ್ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಸಾಕಷ್ಟು ಜನಗಳಿಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇದೆಲ್ಲದೂ ಸಹಿತ ನಿಮ್ಮ ಲೈಫಲ್ಲೂ ಆಗಲಿ. ಥ್ಯಾಂಕ್ ಯು. ಹ್ಯಾವ್ ಎ ಎಕ್ಸ್ಟ್ರಾರ್ಡಿನರಿ ಲೈಫ್ ಆ್ಯಂಡ್ ಹ್ಯಾವ್ ಎ ಎಕ್ಸ್ಟ್ರಾರ್ಡಿನರಿ ಟ್ರಾನ್ಸ್ಫಾರ್ಮ್ಡ್ life friends. Thank you and happy transformation. Thank you.